Hello friends. Today let us start with public and private finance. So in the last session we discussed about meaning of public finance and its scope as well as importance. In this class we are going to discuss about the meaning of public finance and private finance, whereas similarities and dissimilarities between public and private finance are also being are also we are going to discuss in this session. Now let us, as in the previous class you came to know about the meaning of public finance. Now let me revise and let me go through the meaning of public finance as well as private finance once again. See, public finance is the study of income, expenditure, borrowing, and financial administration of the government. ಅಂದ್ರೆ ಸಾರ್ವಜನಿಕ ಹಣಕಾಸು, ಸರ್ಕಾರದ ಆದಾಯ, ಖರ್ಚು, ಸಾಲ ಮತ್ತು ಹಣಕಾಸಿನ ಆಡಳಿತದ ಕುರಿತು ಅಧ್ಯಯನ ಮಾಡುತ್ತೆ ಅಂತ ನಾವು ಹಿಂದಿನ ಒಂದು ಸೆಷನ್ ಅಲ್ಲಿ ನೋಡಿದ್ವಿ. ಸೊ ಖಾಸಗಿ ಹಣಕಾಸು ಅಂದ್ರೆ ಏನು? ಖಾಸಗಿ ಹಣಕಾಸು ಅಂತ ಹೇಳಿದ್ರೆ ವ್ಯಕ್ತಿಗಳು ಅಥವಾ ಖಾಸಗಿ ಕಂಪನಿಗಳ ಆದಾಯ, ಖರ್ಚು, ಸಾಲ ಮತ್ತು ಹಣಕಾಸು ಆಡಳಿತದ ಅಧ್ಯಯನವಾಗಿದೆ ಅಂತ. ಅಂದ್ರೆ ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಸರ್ಕಾರೇತರ ಸಂಸ್ಥೆಗಳೇನಿರುತ್ತೋ ಆ ಸಂಸ್ಥೆಗಳಿಗೆ, ಕಂಪನಿಗಳಿಗೆ ಸಂಬಂಧಿಸಿದಂತೆ ಅವುಗಳ ಆದಾಯ, ಖರ್ಚು, ಸಾಲ ಮತ್ತು ಹಣಕಾಸು ನಿರ್ವಹಣೆ ಯಾವ ರೀತಿಯಾಗಿರುತ್ತೆ ಅಥವಾ ಹಣಕಾಸಿನ ಆಡಳಿತ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನಾವು ಪ್ರೈವೇಟ್ ಫೈನಾನ್ಸ್ ಅಥವಾ ಖಾಸಗಿ ಹಣಕಾಸು ಅಂತ ಕರಿತೀವಿ. ಸೊ ಸರಳವಾಗಿ ಸಾರ್ವಜನಿಕ ಹಣಕಾಸು ಅಂತ ಹೇಳಿದ್ರೆ ಸರ್ಕಾರದ ಆದಾಯ, ಖರ್ಚು, ಸಾಲಗಳ ಮತ್ತು ಹಣಕಾಸಿನ ಆಡಳಿತದ ಅಧ್ಯಯನವಾಗಿದೆ. ಮತ್ತೊಂದೆಡೆಗೆ ಖಾಸಗಿ ಹಣಕಾಸು ಅಂತ ಹೇಳಿದ್ರೆ ಖಾಸಗಿ ವ್ಯಕ್ತಿಗಳು, ಖಾಸಗಿ ಕಂಪನಿಗಳು, ಖಾಸಗಿ ಸಂಸ್ಥೆಗಳ ಒಂದು ಆದಾಯ, ಖರ್ಚು, ಸಾಲ ಮತ್ತು ಹಣಕಾಸಿನ ಆಡಳಿತದ ಅಧ್ಯಯನವಾಗಿದೆ ಅಂತ ಹೇಳ್ಬೋದು. ಸೊ ಈಗ ಖಾಸಗಿ ಹಣಕಾಸು ಮತ್ತು ಯಾಕಂದ್ರೆ ನಾವು ಎರಡೂ ವಿಷಯ ತಗೊಂಡಾಗ ಟೇಕ್ both the topics, that is public finance as well as private finance, we come across same things, that is income, expenditure, borrowing, and financial administration of the government. So financial administration of government in case of public finance and private people in case of private finance. So ಎರಡು ಪರಿಕಲ್ಪನೆಗಳಲ್ಲೂ ಕೆಲವೊಂದಿಷ್ಟು ಆದಾಯ, ಖರ್ಚು, ಸಾಲ ಅಂತಕ್ಕಂಥ ಪರಿಕಲ್ಪನೆಗಳನ್ನ ಸಾಮಾನ್ಯವಾಗಿ ನೋಡ್ತೀವಿ. ಆದ್ರೂ ಕೂಡ ಇಲ್ಲಿ ಒಂದಿಷ್ಟು ಸಿಮಿಲಾರಿಟೀಸ್ ಇದೆ ಮತ್ತು ಡಿಸ್ಸಿಮಿಲಾರಿಟೀಸ್ ಇದೆ ಪಬ್ಲಿಕ್ ಫೈನಾನ್ಸ್ ಮತ್ತು ಪ್ರೈವೇಟ್ ಫೈನಾನ್ಸ್. ಅವುಗಳ ಕುರಿತು ನೋಡೋಣ, ಸಿಮಿಲಾರಿಟೀಸ್ ಏನಿದೆ ಮತ್ತು ಡಿಸ್ಸಿಮಿಲಾರಿಟೀಸ್ ಏನಿದೆ. ಸೊ ಫಸ್ಟ್ ಒನ್, ಸಿಮಿಲಾರಿಟೀಸ್ ಏನಿದೆ ಅಂತ, ಸಾಮ್ಯತೆಗಳು ಅಂತ ಹೇಳ್ತೀವಿ. ಸಿಮಿಲಾರಿಟೀಸ್ ಅಂದ್ರೆ, ಸಾಮ್ಯತೆ ಅಂದ್ರೆ ಏನು? ಎರಡರ ನಡುನು ಸಿಮಿಲಾರಿಟಿ ಇದೆ, ಸೇಮ್ ಇದೆ ಎರಡು ಮಾಡ್ತಕ್ಕಂಥ ಕಾರ್ಯಗಳು ಅಂತ ಹೇಳ್ಬೋದು. ಈಗ ಮೊದಲನೇದಾಗಿ ಉದ್ದೇಶದಲ್ಲಿ ಸಾಮ್ಯತೆಯನ್ನ ಕಾಣ್ಬೋದು ನಾವು. ಏನ್ ಸಾಮ್ಯತೆ? The objective of public finance is to satisfy social wants and that of private finance is to satisfy individual wants. ಅಂದ್ರೆ ಸಾರ್ವಜನಿಕ ಹಣಕಾಸು ಅಂದ್ರೆ ಸರ್ಕಾರದ ಹಣಕಾಸಿನ ನೀತಿಯ ಉದ್ದೇಶ ಏನಿದೆ ಅಂತಂದ್ರೆ ಸಾಮಾಜಿಕ ಬಯಕೆಗಳನ್ನ ಸ್ಯಾಟಿಸ್ಫೈ ಮಾಡೋದು, ಆಸೆಗಳನ್ನ ಪೂರೈಸೋದು ಅಥವಾ ಸಾಮಾಜಿಕ ಹಿತವನ್ನ ಸಾಧಿಸೋದು, ಸಾಮಾಜಿಕ ಗರಿಷ್ಠ ಕಲ್ಯಾಣವನ್ನ ಸಾಧಿಸುವ ಉದ್ದೇಶವನ್ನ ಹೊಂದಿರ್ತಾರೆ. ಅದು ಸರ್ಕಾರದ ಉದ್ದೇಶ, ಸರ್ಕಾರಿನ ಹಣಕಾಸಿನ ಉದ್ದೇಶ. ಇನ್ನು ವೈಯಕ್ತಿಕ ಹಣಕಾಸಿನ ಉದ್ದೇಶಗಳೇನಪ್ಪಾ ಅಂತಂದ್ರೆ ವೈಯಕ್ತಿಕ ಆಸೆಗಳನ್ನ ಪೂರೈಸ್ಕೊಳ್ಳೋದು ಖಾಸಗಿ ಹಣಕಾಸಿನ ಉದ್ದೇಶ. ವೈಯಕ್ತಿಕ ಆಸೆಗಳು ಅಂತ ಹೇಳಿದಾಗ ಇಲ್ಲಿ ವ್ಯಕ್ತಿ ಅಂತ ಮಾತ್ರ ಪರಿಗಣಿಸಬಾರ್ದು, ಅದು ಖಾಸಗಿ ಸಂಸ್ಥೆ ಆಗಿರ್ಬೋದು. ಖಾಸಗಿ ಸಂಸ್ಥೆಯ ಉದ್ದೇಶ ಏನು? ಹೆಚ್ಚಿನ ಲಾಭಗಳನ್ನ ಪಡಿಬೇಕು ಅಂತ, ರೈಟ್? ಹಾಗೆ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಖಾಸಗಿ ಸಂಸ್ಥೆ ತನಗೆ ಗರಿಷ್ಠ ತೃಪ್ತಿ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ, ತನ್ನ ಆಸೆಗಳನ್ನ ಪೂರೈಸೋ ನಿಟ್ಟಿನಲ್ಲಿ ನೀತಿಯನ್ನ ರೂಪಿಸ್ಕೊಳ್ತಾನೆ. ಹೌದಾ? ಸೊ ಹಣಕಾಸಿನ ಪಾಲಿಸಿಗಳನ್ನ ರೂಪಿಸ್ಕೊಳ್ತಾನೆ. ಅದನ್ನ ನಾವು ಖಾಸಗಿ ಹಣಕಾಸು ಅಂತ ಕರಿತೀವಿ. ಇನ್ನು ಎರಡನೇದಾಗಿ ತತ್ವಗಳು. ಸೊ ಸರ್ಕಾರ ಕೈಗೊಳ್ತಕ್ಕಂತ ಒಂದು ಏನು ಸರ್ಕಾರದ ಸಾರ್ವಜನಿಕ ಹಣಕಾಸಿನ ನೀತಿಯ ತತ್ವ ಏನಿದೆಯೋ ಮತ್ತು ಖಾಸಗಿ ಹಣಕಾಸಿನ ತತ್ವ ಏನಿದೆಯೋ ಸ್ವಲ್ಪ ಮಟ್ಟಿಗೆ ಸಿಮಿಲಾರಿಟಿ ಇದೆ, ಸಾಮ್ಯತೆ ಇದೆ ಅಂತ ಹೇಳ್ತೀವಿ. ಹೆಂಗೆ? The government follows the principle of maximum social benefit while spending its income. ಸರ್ಕಾರ ತನ್ನ ಆದಾಯವನ್ನ ವೆಚ್ಚ ಮಾಡಬೇಕು ಅಂದಾಗ
ಅದು ಗರಿಷ್ಠ ಸಾಮಾಜಿಕ ಹಿತವನ್ನ ಸಾಧಿಸುವ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳುತ್ತೆ. ಇನ್ನು ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಅವರು ಕೂಡ ತಮ್ಮ ಸ್ವಂತ ಗರಿಷ್ಠ ತೃಪ್ತಿ ಪಡಿಬೇಕು ಅಂತ ಹೇಳಿ ಅವರು ತಮ್ಮ ಆದಾಯ ಅಥವಾ ಒಂದು ವೆಚ್ಚದ ನೀತಿಯನ್ನ ರೂಪಿಸ್ಕೊಳ್ತಾರೆ. ಸೊ ಇಬ್ಬರದು ಉದ್ದೇಶ ಗರಿಷ್ಠತೆಯನ್ನ ಸಾಧಿಸೋದು, ಗರಿಷ್ಠ ತೃಪ್ತಿಯನ್ನ, ಗರಿಷ್ಠ ಅನುಕೂಲತೆಯನ್ನ, ಗರಿಷ್ಠ ಲಾಭವನ್ನ ಪಡ್ಕೊಳ್ಳೋದು. ಆದ್ರೆ ಇಲ್ಲಿ ಸರ್ಕಾರದ ಉದ್ದೇಶ ಏನಾಗಿದೆ, ಸಾಮಾಜಿಕ ಹಿತ ಅಥವಾ ಸಾಮಾಜಿಕ ಕಲ್ಯಾಣವನ್ನ ಸಾಧಿಸೋದಾಗಿದೆ. ಇಲ್ಲಿ ಖಾಸಗಿ ಹಣಕಾಸಿನಲ್ಲಿ ಏನಾಗಿದೆ, ವೈಯಕ್ತಿಕ ಕಲ್ಯಾಣ ಅಥವಾ ವೈಯಕ್ತಿಕ ಒಂದು ತೃಪ್ತಿಯನ್ನ ಸಾಧಿಸೋ ತತ್ವವನ್ನ ಹೊಂದಿದೆ. ರೈಟ್. ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಗರಿಷ್ಠ ತೃಪ್ತಿ ಅನ್ನೋದೇನಿದೆ, ಇದು ಎರಡೂ ಪಬ್ಲಿಕ್ ಫೈನಾನ್ಸ್ ಆಗಿರ್ಬೋದು ಅಥವಾ ಪ್ರೈವೇಟ್ ಫೈನಾನ್ಸ್ ಆಗಿರ್ಬೋದು, ಇಲ್ಲಿ ಕಾಮನ್ ಆಗಿರ್ತಕ್ಕಂಥ, ಸಾಮಾನ್ಯವಾಗಿರ್ತಕ್ಕಂಥ ಒಂದು ತತ್ವ ಅಂತ ಹೇಳ್ತೀವಿ. ಇನ್ನು ಮೂರನೇದಾಗಿ ಇನ್ಕಮ್, ಎಕ್ಸ್ಪೆಂಡಿಚರ್ ಮತ್ತು ಬಾರೋವಿಂಗ್, ಅಂದ್ರೆ ಆದಾಯ, ಖರ್ಚು ಮತ್ತು ಸಾಲಗಳಿಗೆ ಸಂಬಂಧಪಟ್ಟಂತೆ ಕೂಡ ನಾವು ಸಾಮ್ಯತೆಯನ್ನ ಕಾಣ್ತೀವಿ. ರೈಟ್. ಸರ್ಕಾರ ಮತ್ತು ವೈಯಕ್ತಿಕ ಎರಡೂ ಒಂದೇ ರೀತಿಯಾದಂತಹ ಪ್ರಿನ್ಸಿಪಲ್ಸ್ ನ ಹೊಂದಿರ್ತವೆ ಅಂತ ಈ ವಿಷಯದಲ್ಲಿ. ಸೊ ಬೋತ್ ಗೌರ್ಮೆಂಟ್ ಅಂಡ್ ಇಂಡಿವಿಜುವಲ್ ಹ್ಯಾವ್ ಸಿಮಿಲರ್ ಬಟ್ ಲಿಮಿಟೆಡ್ ರಿಸೋರ್ಸಸ್ ಆಫ್ ಇನ್ಕಮ್. ಎರಡು ಒಂದೇ ರೀತಿಯಾದಂತ ಆದಾಯ ಬೇಕು ಅಂತ ಬಯಸ್ತಾರೆ, ಆದ್ರೆ ಆದಾಯದ ಮೂಲಗಳೇನಿದೆ ಎರಡಕ್ಕೂ ಸೀಮಿತವಾಗಿದೆ, ಲಿಮಿಟೆಡ್ ಆಗಿದೆ. ಈಗ ಸರ್ಕಾರಕ್ಕೆ ಮತ್ತು ವ್ಯಕ್ತಿಗತವಾಗಿ ಹೋಲಿಕೆ ಮಾಡಿ ನೋಡಿದಾಗ ಸರ್ಕಾರಕ್ಕೆ ಆದಾಯದ ಮೂಲಗಳು ಅಗಾಧವಾಗಿರುತ್ತೆ ಅಥವಾ ಜಾಸ್ತಿ ಹೆಚ್ಚಿಗೆ ಇರುತ್ತೆ. ಆದ್ರೂ ಕೂಡ ಸಂಪನ್ಮೂಲಗಳು ಯಾವತ್ತಿಗೂ ಲಿಮಿಟೆಡ್ ಆಗಿನೇ ಇರುತ್ತೆ. ಈ ಸಂಪನ್ಮೂಲ ಅಂದ್ರೆ ಏನಂತ ಹೇಳ್ತಾ ಇದೀವಿ ಇಲ್ಲಿ, ಆದಾಯ. ಸೊ ಆದಾಯ ಅನ್ಲಿಮಿಟೆಡ್ ಆಗಿತ್ತು ಅಂತ ಹೇಳಿದ್ರೆ ಸರ್ಕಾರನು ಎಷ್ಟಾದ್ರೂ ಖರ್ಚು ಮಾಡಬಹುದಿತ್ತು, ಮತ್ತೆ ಖಾಸಗಿ ವ್ಯಕ್ತಿಗಳು ಎಷ್ಟಾದ್ರೂ ಖರ್ಚು ಮಾಡಬಹುದಿತ್ತು. ಆದ್ರೆ ಆದಾಯ ಅನ್ನೋದು ಲಿಮಿಟೆಡ್ ಫ್ಯಾಕ್ಟರ್, ಹೌದಾ, ಮಿತಿ ಇರುತ್ತೆ ಅದಕ್ಕೆ. ಸೊ ಇಬ್ಬರು ತಮ್ಮ ಆದಾಯವನ್ನು ಗಳಿಸುತ್ತಾರೆ, ಖರ್ಚು ಮಾಡುತ್ತಾರೆ ಮತ್ತು ಸಾಲವನ್ನು ಪಡೆಯುತ್ತಾರೆ. ಈಗ ಆದಾಯ ಗಳಿಸ್ತೀವಿ, ಖರ್ಚು ಮಾಡ್ತೀವಿ. ಒಂದ್ ವೇಳೆ ಆದಾಯ ಕಡಿಮೆ ಆಯ್ತು ಅಥವಾ ಕಡಿಮೆ ಆದಾಯ ಇತ್ತು, ಖರ್ಚು ಹೆಚ್ಚಿಗೆ ಆಗ್ತಾ ಇತ್ತು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಸಾಲವನ್ನು ಕೂಡ ಪಡ್ಕೊಳ್ತೀವಿ. ಅದೇ ರೀತಿ ಸರ್ಕಾರ ಕೂಡ ಕೈಗೊಳ್ಳುತ್ತೆ. ರೈಟ್. ಇನ್ನು ನೀತಿಗಳಿಗೆ ಸಂಬಂಧಪಟ್ಟಂತೆ ಬೋತ್ ಗೌರ್ಮೆಂಟ್ ಅಂಡ್ ಪ್ರೈವೇಟ್ ಕಂಪನೀಸ್ ಫಾಲೋ ಸೌಂಡ್ ಅಂಡ್ ಅನ್ಸೌಂಡ್ ಫೈನಾನ್ಸಿಯಲ್ ಪಾಲಿಸೀಸ್ ಅಂತ ಹೇಳಿ. ಅಂದ್ರೆ ಸರ್ಕಾರ ಮತ್ತು ಕಂಪನಿಗಳು ಎರಡು ಉತ್ತಮ ಅಥವಾ ಆಧಾರವಿಲ್ಲದ ಒಂದು ಹಣಕಾಸಿನ ನೀತಿಗಳನ್ನ ಅನುಸರಿಸ್ತವೆ ಅಂತ. ಇಫ್ ದ ಗವರ್ಮೆಂಟ್ ಫಾಲೋಸ್ ಸೌಂಡ್ ಫೈನಾನ್ಸಿಯಲ್ ಪಾಲಿಸೀಸ್, ಇಟ್ ಮ್ಯಾಕ್ಸಿಮೈಸಸ್ ಸೋಷಿಯಲ್ ವೆಲ್ಫೇರ್. Similarly, if government follows sound financial policies, it maximizes its own welfare. ಅಂದ್ರೆ ಏನು, ಇಲ್ಲಿ ಖಾಸಗಿ ವ್ಯಕ್ತಿಗಳು ತರ್ಕಬದ್ಧವಾದಂತಹ ಒಂದು ನೀತಿಯನ್ನು ಅನುಸರಿಸಿದ್ರೆ ಅವರು ತಮಗೆ ಬೇಕಾದಂತ ಒಂದು ಗರಿಷ್ಠ ತೃಪ್ತಿಯನ್ನ, ಗರಿಷ್ಠ ಕಲ್ಯಾಣವನ್ನ ಸಾಧಿಸಬಹುದು. ಅದೇ ರೀತಿಯಾಗಿ ಸರ್ಕಾರ ಒಂದು ತರ್ಕಬದ್ಧವಾದಂತಹ ನೀತಿಯನ್ನು ರೂಪಿಸಿ, ಹಣಕಾಸಿನ ವಿಚಾರದಲ್ಲಿ ರೂಪಿಸಿ ನೀತಿಯನ್ನು ಅನುಷ್ಠಾನಕ್ಕೆ ತಗೊಂಡು ಬಂದ್ರೆ ಅದು ಸಾಮಾಜಿಕ ಹಿತದೃಷ್ಟಿಯನ್ನ ಕಾಪಾಡ್ಕೊಳ್ಬಹುದು ಅಥವಾ ಸಾಮಾಜಿಕ ಒಂದು ಗರಿಷ್ಠ ಕಲ್ಯಾಣವನ್ನ, ಕ್ಷೇಮಾಭಿವೃದ್ಧಿಯನ್ನ ಸಾಧಿಸಬಹುದು ಅಂತ ಹೇಳಿ. ಸೊ ಉದ್ದೇಶ ಒಂದೇ, ಏನು, ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ವೆಲ್ಫೇರ್. ರೈಟ್. ಇನ್ನು ಆಡಳಿತ, ಇನ್ನು ಅಡ್ಮಿನಿಸ್ಟ್ರೇಷನ್ ಬಂದಾಗ ಬೋತ್ ಇಬ್ರು ಗವರ್ಮೆಂಟ್ ಆಗ್ಲಿ ಅಥವಾ ಪ್ರೈವೇಟ್ ಕಂಪನೀಸ್ ಆಗ್ಲಿ ಅಥವಾ ಪ್ರೈವೇಟ್ ಇಂಡಿವಿಜುವಲ್ಸ್ ಆಗ್ಲಿ, ಅವರಿಗೆ ತಮ್ಮ ಹಣಕಾಸಿನ ನಿರ್ವಹಣೆಯ ಸಮರ್ಥ ರೀತಿಯ ಆಡಳಿತದ ಅಗತ್ಯವಿರುತ್ತದೆ ಇಬ್ಬರಿಗೂ. ರೈಟ್. ಇವನ್ ಇನ್ ಕೇಸ್ ಆಫ್ ಗವರ್ಮೆಂಟ್ ಅಲ್ಲ, ಟು ಬ್ರಿಂಗ್ ಸ್ಟೆಬಿಲಿಟಿ ಇನ್ ದ ಎಕನಾಮಿ, ಫಾರ್ ಎಕನಾಮಿಕ್ ಗ್ರೋತ್, ಫಾರ್ ವೆಲ್ಫೇರ್ ಆಫ್ ದ ಪೀಪಲ್ ಅಂಡ್ ವೆಲ್ಫೇರ್ ಆಫ್ ದ ಸೊಸೈಟಿ, ಗವರ್ಮೆಂಟ್ ಏನ್ ಮಾಡ್ಬೇಕಾಗತ್ತೆ, ಸರಿಯಾದ ರೀತಿಯಲ್ಲಿ ಆಡಳಿತವನ್ನು, ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆದಾಯ, ವೆಚ್ಚ ಅಥವಾ ಸಾಲ ತೆಗೆದುಕೊಳ್ಳೋದು, ಮರುಪಾವತಿ ಮಾಡೋದು, ಈ ವಿಚಾರಗಳಲ್ಲಿ ಸರಿಯಾದಂತಹ ನೀತಿಗಳನ್ನ ರೂಪಿಸುವ ಜವಾಬ್ದಾರಿ ಇರುತ್ತೆ. ಅದೇ ರೀತಿಯಾಗಿ ಖಾಸಗಿ ಕಂಪನಿಗಳು ಅವುಗಳು ಕೂಡ ಸಮರ್ಥ ರೀತಿಯಲ್ಲಿ ಹಣಕಾಸಿನ ನಿರ್ವಹಣೆಯನ್ನು ಮಾಡ್ಬೇಕಾಗತ್ತೆ, ಇಲ್ಲ ನಷ್ಟ ಅನುಭವಿಸ್ಬೇಕಾಗತ್ತೆ. ರೈಟ್. ಇನ್ನು ಡಿಸಿಮಿಲಾರಿಟೀಸ್ ಅಂತ ಹೇಳಿದ್ರೆ, ಈಗ ಸಾಮ್ಯತೆಗಳನ್ನ ನೋಡಿದೀನಿ, ವ್ಯತ್ಯಾಸಗಳು ಏನಿದೆ. ರೈಟ್. ಖಾಸಗಿ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನ ನಡುವಿನ ವ್ಯತ್ಯಾಸಗಳನ್ನು ನೋಡೋಣ. ಮೊದಲನೇದಾಗಿ ಅಡ್ಜಸ್ಟ್ಮೆಂಟ್ ಬಿಟ್ವೀನ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್. ಇಲ್ಲಿ ಡಿಫರೆನ್ಸ್ ಕಾಣ್ತೀವಿ. ಈಗ ಆದಾಯ ಮತ್ತು ಖರ್ಚಿನ ನಡುವಿನ ಹೊಂದಾಣಿಕೆ. ಈಗ ಸರ್ಕಾರ ಏನ್ ಮಾಡತ್ತ ಅಂತ ಹೇಳಿದ್ರೆ, ಪ್ರತಿ ಸಲ ನೀವು ಬಜೆಟ್ ನೋಡ್ತೀರಿ, ಬಜೆಟ್ ಅನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸರ್ಕಾರ ನಾವು ಇಷ್ಟಕ್ಕೆಲ್ಲ ಖರ್ಚು ಮಾಡ್ತಾ ಇದೀವಿ, ಇವೆಲ್ಲ ಅಂಶಗಳ ಮೇಲೆ ನಾವು ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ಸರ್ಕಾರ ಏನ್ ಮಾಡತ್ತ ಅಂತ ಹೇಳಿದ್ರೆ, ಮೊದಲು
ಖರ್ಚುಗಳನ್ನ ನಿರ್ಧರಿಸುತ್ತೆ. ನೋಡಪ್ಪ, ಈ ವಲಯಕ್ಕೆ ನಾನು ಇಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಒಟ್ಟಾರೆ ಈ ವರ್ಷದಲ್ಲಿ ನಾನು 1,00,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ. ಈಗ 1,00,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಅಂತ ಮೊದಲು ನಿರ್ಧಾರ ಮಾಡುತ್ತೆ. ಅದಾದ ಮೇಲೆ ಅದಕ್ಕೆ ಎಷ್ಟು ಬೇಕೋ ಅದಕ್ಕೆ ಸಂಬಂಧಪಟ್ಟಂತೆ ಆದಾಯವನ್ನ ಏನು ತಯಾರಿಸ್ಕೊಳುತ್ತೆ ಅಥವಾ ಆದಾಯವನ್ನ ಸೃಷ್ಟಿ ಮಾಡ್ಕೊಳುತ್ತೆ. ರೈಟ್? ಯಾವ್ಯಾವ ಮೂಲದಿಂದ ಇದಕ್ಕೆ ನಾನು ಹಣವನ್ನ ತರ್ತಾ ಇದ್ದೀನಿ, ಆದಾಯ ಎಲ್ಲಿಂದ ಬರ್ತಾ ಇದೆ ನನಗೆ ಅನ್ನೋದನ್ನ ತೋರಿಸುತ್ತೆ. ಅಂದ್ರೆ ಏನು, ಖರ್ಚಿಗೆ ತಕ್ಕಂತೆ, ಎಕ್ಸ್ಪೆಂಡಿಚರ್ಗೆ ತಕ್ಕಂತೆ ಆದಾಯವನ್ನ ಹೊಂದಾಣಿಕೆ ಮಾಡ್ಕೊಳ್ಳುತ್ತೆ. ಯಾವುದು? ಸರ್ಕಾರದ ವಲಯ. ಇನ್ನು ಖಾಸಗಿ ವಲಯಕ್ಕೆ ಸಂಬಂಧಪಟ್ಟಂತೆ, ಖಾಸಗಿ ವಲಯ ಅಂದ್ರೆ ನಾವು ಇಂಡಿವಿಜುವಲ್ಸ್ ಏನಿದೀವೋ, ನಾವೆಲ್ಲ ವ್ಯಕ್ತಿಗಳು. ಈಗ ನಾವೇನ್ ಮಾಡ್ತೀವಿ, ನಮ್ಮ ಆದಾಯ ಏನ್ ಬರುತ್ತೋ ಆ ಆದಾಯಕ್ಕೆ ತಕ್ಕಂತೆ ವೆಚ್ಚಗಳನ್ನ ನಾವು ನಿರ್ಧಾರ ಮಾಡ್ಕೊಂತೀವಿ. ಈಗ ನನ್ ಫಾರ್ ಎಕ್ಸಾಂಪಲ್, ಈಗ ನಮ್ಗೆ ಒಂದು 10,000 ರೂಪಾಯಿ ಇನ್ಕಮ್ ಬರ್ತಾ ಇದೆ ಮಂತ್ಲಿ ಅಂತ ಇಟ್ಕೊಳ್ಳಿ. ಆ 10,000 ರೂಪಾಯಿ ಏನ್ ಮಾಡ್ತೀವಿ ನಾವು, ವೆಚ್ಚಕ್ಕೆ ಅಡ್ಜಸ್ಟ್ ಮಾಡ್ಕೊಂತೀವಿ. 10,000 ರೂಪಾಯಿ ಇದೆ, ನಾನು ಯಾವ ವಿಷಯದ ಮೇಲೆ ಅಥವಾ ಯಾವ ಅಂಶದ ಮೇಲೆ ಎಷ್ಟು ಖರ್ಚು ಮಾಡ್ಬೇಕು ಅನ್ನೋ ನಿರ್ಧಾರಗಳನ್ನ ಕೈಗೊಳ್ತೀವಿ. ರೈಟ್? ಇಲ್ಲಿ ಆದಾಯವನ್ನ ನೋಡ್ಕೊಂಡು ವೆಚ್ಚವನ್ನ ನಿರ್ಧಾರ ಮಾಡ್ತಾರೆ ಯಾರು? ಖಾಸಗಿ ವ್ಯಕ್ತಿಗಳು. ಆದ್ರೆ ಇನ್ ಕೇಸ್ ಆಫ್ ಗವರ್ಮೆಂಟ್ ವಿಷಯದಲ್ಲಿ ಅಥವಾ ಸರ್ಕಾರದ ಹಣಕಾಸಿನ ವಿಷಯದಲ್ಲಿ ಮೊದಲು ಖರ್ಚುಗಳನ್ನ ನಿರ್ಣಯ ಅಥವಾ ತೀರ್ಮಾನ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಆದಾಯವನ್ನ ಸೃಷ್ಟಿ ಮಾಡ್ಕೊಳ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ತಾರೆ. ರೈಟ್? ಇನ್ನು ಎರಡನೇದಾಗಿ ಸ್ಥಿತಿಸ್ಥಾಪಕತೆ, ಇಲಾಸ್ಟಿಸಿಟಿ ಅಂತ ಹೇಳ್ತೀವಿ. ದೇರ್ ಈಸ್ ಗ್ರೇಟರ್ ಇಲಾಸ್ಟಿಸಿಟಿ ಇನ್ ಪಬ್ಲಿಕ್ ಫೈನಾನ್ಸ್ ದ್ಯಾನ್ ಇನ್ ಪ್ರೈವೇಟ್ ಫೈನಾನ್ಸ್ ಅಂತ ಹೇಳ್ತೀವಿ. ಸರ್ಕಾರದ ಹಣಕಾಸಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಸ್ಥಿತಿಸ್ಥಾಪಕತೆಯನ್ನ ಕಾಣಬಹುದು ನಾವು, ಯಾವುದಕ್ಕೆ? ಖಾಸಗಿ ಹಣಕಾಸಿಗೆ ಹೋಲಿಸಿದ್ರೆ. ಮತ್ತು ಯಾಕಂದ್ರೆ ಸರ್ಕಾರಕ್ಕೆ ಆದಾಯದ ಮೂಲಗಳು ತುಂಬಾನೇ ಇರುತ್ತೆ. ರೈಟ್? ಗೌರ್ಮೆಂಟ್ ಹ್ಯಾಸ್ ಮೋರ್ ರಿಸೋರ್ಸಸ್ ಆಫ್ ಇನ್ಕಮ್, ಆದ್ರೆ ಖಾಸಗಿ ವ್ಯಕ್ತಿಗಳಿಗೆ ಇರೋದಿಲ್ಲ. ಆ ಕಾರಣಕ್ಕೆ ಹೆಚ್ಚಿನ ಸ್ಥಿತಿಸ್ಥಾಪಕತೆಯನ್ನ ಸರ್ಕಾರ ಹೊಂದಿರುತ್ತೆ ಅಂತ ಹೇಳ್ಬೋದು. ಮತ್ತು ದ ಗೌರ್ಮೆಂಟ್ has the whole wealth of the community on which to draw in addition to the possibility of rising external loans. So ಇದು ಹೊರಗಿಂದ ಅಥವಾ ಸಾರ್ವಜನಿಕ ಅಥವಾ ಬಾಹ್ಯ ಸಾಲಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರುತ್ತೆ ಸರ್ಕಾರ. ಆ ಕಾರಣಕ್ಕೆ ಹೆಚ್ಚಿನ ಸ್ಥಿತಿಸ್ಥಾಪಕತೆಯನ್ನ ಸರ್ಕಾರ ಹೊಂದಿರುತ್ತೆ. ಅದು ದಟ್ ಈಸ್ ನಾಟ್ ಟ್ರೂ ಇನ್ ಕೇಸ್ ಆಫ್ ಪ್ರೈವೇಟ್ ಇಂಡಿವಿಜುವಲ್ಸ್. ಯಾಕಂದ್ರೆ ಸರ್ಕಾರ ಖಾಸಗಿ ವ್ಯಕ್ತಿಗಳಿಗೆ ಏನಾಗುತ್ತೆ, ಸೀಮಿತವಾದಂತ ಒಂದು ಆದಾಯದ ಮೂಲಗಳಿರುತ್ತೆ ಅಥವಾ ಸೀಮಿತವಾದಂತ ಸಾಲದ ಮೂಲಗಳಿರುತ್ತೆ. ಆ ಕಾರಣದಿಂದ ಸ್ಥಿತಿಸ್ಥಾಪಕತೆ ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಖಾಸಗಿ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟ. ಇನ್ನು ಉದ್ದೇಶಗಳಲ್ಲೂ ಕೂಡ ಭಿನ್ನತೆಗಳನ್ನ ಕಾಣಬಹುದು. ಮುಖ್ಯವಾಗಿ ದ ಮೋಟಿವ್ ಅಂತ ಏನ್ ಹೇಳ್ತೀವಿ ಅಥವಾ ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ಖಾಸಗಿ ವ್ಯಕ್ತಿಗಳ ಉದ್ದೇಶ ಏನು? ಲಾಭಗಳನ್ನ ಗಳಿಸೋದು ಅಥವಾ ಹೆಚ್ಚಿನ ಆದಾಯವನ್ನ ಸಂಗ್ರಹ ಮಾಡುವುದು. ರೈಟ್? ಆದ್ರೆ ಸರ್ಕಾರದ ಮುಖ್ಯ ಉದ್ದೇಶ ಏನು? ಸಮಾಜದ ಕಲ್ಯಾಣವನ್ನ ಸಾಧಿಸೋದು. ರೈಟ್? ಅಥವಾ ಸಾಮಾಜಿಕ ಕ್ಷೇಮಾಭಿವೃದ್ಧಿಯನ್ನ ಸಾಧಿಸೋದು. ಅಂದ್ರೆ ಉದ್ದೇಶಗಳು ಕೂಡ ಭಿನ್ನವಾಗಿದೆ. ಹೆಂಗಪ್ಪ? ವ್ಯಕ್ತಿಗಳು ಅಥವಾ ಖಾಸಗಿ ಸಂಸ್ಥೆಗಳು ಗರಿಷ್ಠ ಆದಾಯ, ಗರಿಷ್ಠ ಲಾಭವನ್ನ ಹೊಂದಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದ್ರೆ ಸರ್ಕಾರ ಸಾಮಾಜಿಕ ಕ್ಷೇಮಾಭಿವೃದ್ಧಿಯನ್ನ ಸಾಧಿಸಬೇಕು ಅಂತ ಪ್ರಯತ್ನ ಪಡುತ್ತೆ. ಸೊ ಈ ಡಿಫ್ರೆನ್ಸಿಯೇಷನ್ ನ ಕಾಣ್ತೀವಿ. ಸೊ ಪಬ್ಲಿಕ್ ಫೈನಾನ್ಸ್ ಇಂಟೆಂಡ್ಸ್ ಟು ಬ್ರಿಂಗ್ ಅಬೌಟ್ ವೆಲ್ಫೇರ್ ಆಫ್ ದ ಸೊಸೈಟಿ ಅಥವಾ ವೆಲ್ಫೇರ್ ಆಫ್ ದ ಪೀಪಲ್, whereas private individuals try to maximize their profit and maximize their income. Right? Then fourth one is expenditure, ಖರ್ಚು. ಇನ್ನು ಖರ್ಚಿಗೆ ಸಂಬಂಧಪಟ್ಟಂತೆ ಎರಡರಲ್ಲೂ ಖರ್ಚಿನ ಒಂದು ನೀತಿಯಲ್ಲಾಗ್ಲಿ ಅಥವಾ ಖರ್ಚುಗಳಲ್ಲಿ ವ್ಯತ್ಯಾಸಗಳನ್ನ ಕಾಣ್ತೀವಿ. ಬೇಸಿಕಲಿ an individual's expenditure is governed by his habits and his fashions, his customs, his tastes, etc. And whereas the government expenditure depends on its economic inequalities ಅಥವಾ ಏನ್ ಹೇಳ್ತೀವಿ, ಎಕನಾಮಿಕ್ ಅಂಡ್ ಸೋಷಿಯಲ್ ಪಾಲಿಸೀಸ್, ಆರ್ಥಿಕ ಮತ್ತು ಸಾಮಾಜಿಕ ಒಂದು ನೀತಿಗಳ ಆಧಾರದ ಮೇಲೆ ಸರ್ಕಾರ ವೆಚ್ಚವನ್ನ ನಿರ್ಧರಿಸುತ್ತೆ. ಆದ್ರೆ ಇಲ್ಲಿ ಪ್ರೈವೇಟ್ ಇಂಡಿವಿಜುವಲ್ಸ್ ಕೇಸಲ್ಲಿ ಏನಾಗುತ್ತೆ, ಅವರ ವ್ಯಕ್ತಿಗತ ಅಭಿರುಚಿಗಳು, ಅವರ ವ್ಯಕ್ತಿಗತ ಉದ್ದೇಶಗಳು, ವ್ಯಕ್ತಿಗತ ಬಯಕೆಗಳು ಅಥವಾ ಟೇಸ್ಟ್ ಅಂಡ್ ಫ್ಯಾಷನ್ಸ್ ಇರ್ಬೋದು, ಅವುಗಳಿಗೆ ಸಂಬಂಧಪಟ್ಟಂತೆ ವೆಚ್ಚದ ನೀತಿಯನ್ನ ಅನುಸರಿಸಲಾಗುತ್ತೆ. ಆದ್ರೆ ಸರ್ಕಾರ ಹಾಗೆ ಮಾಡೋದು. ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಸಾಮಾಜಿಕ ಆರ್ಥಿಕ ನೀತಿಗಳಿಗೆ ಅಂದ್ರೆ ಸಾಮಾಜಿಕ ಕಲ್ಯಾಣಕ್ಕೆ ಅನುಗುಣವಾಗಿ ಯಾವ ರೀತಿ ವೆಚ್ಚಗಳನ್ನ ಮಾಡಬೇಕು ಅದನ್ನ ನಿರ್ಧರಿಸುತ್ತೆ. ಉದಾಹರಣೆಗೆ ಬಡತನ ನಿರ್ಮೂಲನೆ ಮಾಡಬೇಕು, ಮುಖ್ಯ ಉದ್ದೇಶ ಸರ್ಕಾರ.
ಎರಡನೇದು ಉದ್ಯೋಗ ಸೃಷ್ಟಿ ಮಾಡಬೇಕು, ಆ ನಿಟ್ಟಿನಲ್ಲಿ ಯಾವ ರೀತಿ ವೆಚ್ಚಗಳನ್ನ ಮಾಡಬೇಕು ಅನ್ನೋ ನಿರ್ಧಾರಗಳನ್ನ ತಗೊಳ್ಬೇಕು. ಹೀಗೆ ಸರ್ಕಾರ ವೆಚ್ಚಗಳನ್ನ ನಿರ್ಧರಿಸತ್ತೆ. ಯಾವ ಉದ್ದೇಶಕ್ಕಾಗಿ? ಸರ್ಕಾರ ಸಮಾಜದ ಒಂದು ಏಳಿಗೆಗಾಗಿ ವೆಚ್ಚಗಳನ್ನ ಖರ್ಚು ಮಾಡುತ್ತೆ. ಇಲ್ಲಿ ಇಂಡಿವಿಜುವಲ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ಹ್ಯಾಬಿಟ್ಸ್ ಗಾಗಿ, ತಮ್ಮ ಚಟಗಳಿಗಾಗಿ, ತಮ್ಮ ಅಭಿರುಚಿಗಳಿಗಾಗಿ, ತಮ್ಮ ಫ್ಯಾಷನ್ಸ್ಗಾಗಿ ವೆಚ್ಚಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಸೊ ದರ್ ಇಸ್ ಡಿಫರೆನ್ಸ್ ಲಾಟ್ ಆಫ್. ಹೌದಾ? ಇನ್ನು ಕಂಪಲ್ಷನ್, ಕಡ್ಡಾಯ ಅಂತ ಹೇಳ್ತೀವಿ. ಯಾವ ವಿಷಯದಲ್ಲಿ ಕಡ್ಡಾಯ? ಸಾರ್ವಜನಿಕ ಹಣಕಾಸಿನಲ್ಲಿ ನಾವು ಕಾಣಬಹುದು, ಸರ್ಕಾರ ಏನ್ ಮಾಡುತ್ತೆ, ತೆರಿಗೆಗಳನ್ನ ಸಂಗ್ರಹಿಸುತ್ತೆ. ಯಾರ ಕಡೆಯಿಂದ? ಪಬ್ಲಿಕ್ ಕಡೆಯಿಂದ, ಜನರ ಕಡೆಯಿಂದ. ಹೌದಾ? ಈ ಖಾಸಗಿ ವ್ಯಕ್ತಿಗಳು ಕಡ್ಡಾಯವಾಗಿ ತೆರಿಗೆಯನ್ನ ತುಂಬಲೇಬೇಕು ಸರ್ಕಾರ. ರೈಟ್? ಟ್ಯಾಕ್ಸ್ ಇಸ್ ಎ ಕಂಪಲ್ಸರಿ ಪೇಮೆಂಟ್ ಮೇಡ್ ಬೈ ಸಿಟಿಸನ್ಸ್ ಟು ದ ಗವರ್ಮೆಂಟ್. ಸೊ ಕಂಪಲ್ಸರಿ ಆಗಿ ತುಂಬಬೇಕು. ಇಲ್ಲಿ ಕಂಪಲ್ಷನ್ ಅನ್ನೋದಿದೆ, ಇಲ್ಲಿ ಸರ್ಕಾರದ ತೆರಿಗೆ ನೀತಿಗೆ ಸಂಬಂಧಪಟ್ಟಂತೆ. ಆದ್ರೆ ಈ ರೀತಿ ಯಾವುದೇ ರೀತಿಯಾದಂತಹ ಕಂಪಲ್ಷನ್ ನಾವು ಖಾಸಗಿ ವ್ಯಕ್ತಿಗಳ ಒಂದು ವ್ಯವಹಾರಗಳಲ್ಲಿ ಕಾಣೋದಿಲ್ಲ, ಹಣಕಾಸಿನ ವ್ಯವಹಾರದಲ್ಲಿ ಕಾಣೋದಿಲ್ಲ. ಸರ್ಕಾರ, ಇವನ್ ದ ಗವರ್ಮೆಂಟ್ ಕ್ಯಾನ್ ಫೋರ್ಸ್ ದ ಪೀಪಲ್ ಟು ಲೆಂಡ್ ಇಟ್ ಡ್ಯೂರಿಂಗ್ ವಾರ್ ಆರ್ ಎಮರ್ಜೆನ್ಸಿ, ಬಟ್ ಇಟ್ ಈಸ್ ನಾಟ್ ಸೇಮ್ ಇನ್ ದ ಕೇಸ್ ಆಫ್ ಇಂಡಿವಿಜುವಲ್ಸ್. ಅಂದ್ರೆ ಏನು? ಸರ್ಕಾರ ಯುದ್ಧದ ಕಾಲದಲ್ಲಿ ಅಥವಾ ಸಮಸ್ಯೆ ಅಥವಾ ಎಮರ್ಜೆನ್ಸಿ ಕಾಲದಲ್ಲಿ ಏನ್ ಮಾಡ್ಬೋದು, ಸರ್ಕಾರ ಜನರಿಂದ ಹಣವನ್ನ ಕಂಪಲ್ಸರಿಯಾಗಿ, ಕಡ್ಡಾಯವಾಗಿ ಪಡಿಬಹುದು. ಆದ್ರೆ ಖಾಸಗಿ ವ್ಯಕ್ತಿಗಳು ಆ ರೀತಿ ಮಾಡಕ್ ಆಗೋದಿಲ್ಲ. ಅವ್ರಿಗೆ ಎಮರ್ಜೆನ್ಸಿ ಇದೆ ಅಂತ ಹೇಳಿ ಕಡ್ಡಾಯವಾಗಿ ಜನರಿಂದ ಆಗಲಿ ಅಥವಾ ಬೇರೆ ಮೂಲಗಳಿಂದ ಕಡ್ಡಾಯವಾಗಿ ಹಣವನ್ನ ಪಡಿತಕ್ಕಂತ ಯಾವುದೇ ಅನುಕೂಲತೆ ಇರೋದಿಲ್ಲ. ಇನ್ನು ಸೀಮಾಂತ ಉಪಯುಕ್ತತೆ ಅಥವಾ ಲಾ ಆಫ್ ಇಕ್ವಿಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳ್ತೀವಿ. ಸೀಮಾಂತ ದೃಷ್ಟಿಕೋನದ ನಿಯಮದ ಅನ್ವಯಿಕೆ. ಇನ್ ಕೇಸ್ ಆಫ್ ಅನುಭೋಗಿ ತನ್ನ ಬಳಿ ಇರತಕ್ಕಂತಹ ಸಂಪನ್ಮೂಲಗಳನ್ನ ಸರಕು ಸೇವೆಗಳ ಮೇಲೆ ಯಾವ ರೀತಿ ವ್ಯಯ ಮಾಡ್ತಾನ ಅಂತ ಹೇಳಿದ್ರೆ, ಅದರಿಂದ ಸಿಗ್ತಕ್ಕಂಥ ತುಷ್ಟಿಗುಣ ಅಧಿಕವಾಗಿರುವ ಹಾಗೆ. ಹೌದಾ? ಸರಕು ಸೇವೆಗಳನ್ನ ಯಾವ ರೀತಿ ಕೊಂಡ್ಕೋತೀವಿ ಅಂತ ಹೇಳಿದ್ರೆ, ಅದರಿಂದ ನಮಗೆ ಹೆಚ್ಚಿನ ತೃಪ್ತಿ ಸಿಗ್ಬೇಕು, ಹೆಚ್ಚಿನ ತುಷ್ಟಿಗುಣ ಸಿಗ್ಬೇಕು ಅಂತ ಹೇಳಿ. ಬಟ್ ಸರ್ಕಾರ ಈ ರೀತಿ ವಿಚಾರ ಮಾಡೋದಿಲ್ಲ. ಇವನ್ ಸರ್ಕಾರ ಏನ್ ಮಾಡತ್ತೆ, ಅದು ಕೂಡ ತುಷ್ಟಿಗುಣ ಹೆಚ್ಚಾಗ್ಬೇಕು ಅಂತ ಪ್ರಯತ್ನ ಮಾಡತ್ತೆ. ಆದ್ರೆ ಇಲ್ಲಿ ಸಮಾಜದ ಒಂದು ತುಷ್ಟಿಗುಣ ಅಥವಾ ಸಮಾಜದ ಉನ್ನತಿಗಾಗಿ ಸಾಮಾಜಿಕ ಉಪಯುಕ್ತತೆ ಹೆಚ್ಚಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ. ಅದೇನು? ಗರಿಷ್ಠ ಸಾಮಾಜಿಕ ಉನ್ನತಿಯನ್ನ, ಏಳಿಗೆಯನ್ನ ಸಾಧಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುತ್ತೆ. ರೈಟ್? ಇನ್ನು ಪ್ರೆಸೆಂಟ್ ಅಂಡ್ ಫ್ಯೂಚರ್ ಬಗ್ಗೆ ವಿಚಾರ ಮಾಡ್ತಾರೆ. ಅಂದ್ರೆ ಪ್ರಸ್ತುತ ಅಥವಾ ಏನಂತೀವಿ, ವರ್ತಮಾನ ಮತ್ತು ಪ್ರಸ್ತುತ ಅಂತ ಆಗಿದೆ, ಇದು ಆಕ್ಚುಲಿ ವರ್ತಮಾನ ಅನ್ಬೇಕು. ವರ್ತಮಾನ ಮತ್ತು ಭವಿಷ್ಯತ್ತಿನ ಬಗ್ಗೆ ನಾವು ನೋಡಿದಾಗ ಸರ್ಕಾರದ ವಿಚಾರಗಳಾಗ್ಲಿ ಅಥವಾ ಇಂಡಿವಿಜುವಲ್ಸ್ ಏನು ಅಥವಾ ಪ್ರೈವೇಟ್ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಭಿನ್ನತೆಯನ್ನ ಕಾಣ್ತೀವಿ. ಬಿಕಾಸ್ an individual is more concerned with his present needs and tries to satisfy them. ಪ್ರಸ್ತುತ ಬಯಕೆಗಳಿಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯು ಅಥವಾ ಪ್ರಸಕ್ತ ಅವಶ್ಯಕತೆಗಳೇನಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯು ವರ್ತಿಸ್ತಾ ಇರ್ತಾನೆ. ರೈಟ್? ವೆರಾಸ್ ಈ ಗೌರ್ಮೆಂಟ್ ಅನ್ನೋದೇನಪ್ಪಾ ಅಂತ ಹೇಳಿದ್ರೆ, ಇದೊಂದು ಪರ್ಮನೆಂಟ್ ಆರ್ಗನೈಸೇಷನ್. ಇದು ನಿರಂತರವಾಗಿರುತ್ತೆ. ಇವತ್ತು ನಾವ್ ಇರ್ತೀವಿ, ನಾಳೆ ಇರೋದಿಲ್ಲ. ಆದ್ರೆ ಸರ್ಕಾರ ಬದಲಾಗ್ತಾ ಇರ್ಬೋದು, ಆದ್ರೆ ಸರ್ಕಾರ ಅನ್ನೋದು ಇದ್ದೇ ಇರತ್ತೆ. ಈ ಸರ್ಕಾರ ಅನ್ನೋದು ಇಟ್ ಇಸ್ ಅ ಪರ್ಮನೆಂಟ್ ಆರ್ಗನೈಸೇಷನ್. ಇದು ಕಾಯಂ ಆಗಿರ್ತಕ್ಕಂಥ ಒಂದು ಸಂಘಟನೆ. ಓಕೆ? ಸೊ ರೂಲಿಂಗ್ ಪಾರ್ಟಿಗಳು ಚೇಂಜ್ ಆಗ್ತಾ ಇರ್ಬೋದು, ಆದ್ರೆ ಅವುಗಳ ಅಸ್ತಿತ್ವ ಇದ್ದೇ ಇರತ್ತೆ. ಆ ಕಾರಣಕ್ಕೆ ನಾಟ್ ಓನ್ಲಿ ಆಫ್ ದ ಪ್ರೆಸೆಂಟ್ ಬಟ್ ಆಲ್ಸೋ ಆಫ್ ದ ಫ್ಯೂಚರ್ ಬಗ್ಗೆ ಪ್ರಸ್ತುತ ಅಥವಾ ವರ್ತಮಾನದ ಬಗ್ಗೆ ಮಾತ್ರವಲ್ಲದೆ ಭವಿಷ್ಯತ್ತಿನ ಬಗ್ಗೆನೂ ಹೆಚ್ಚಿನ ಒಂದು ಉದ್ದೇಶಗಳನ್ನ ಅಥವಾ ಭವಿಷ್ಯತ್ತಿನ ಬಗ್ಗಿನ ಯೋಜನೆಗಳನ್ನ ರೂಪಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ. ಇವನ್ ಪ್ರೈವೇಟ್ ಇಂಡಿವಿಜುವಲ್ಸ್ ಕೂಡ ಮಾಡ್ತಾರೆ. ಹೌದು, ನಾನು ಭವಿಷ್ಯದಲ್ಲಿ ಹೀಗಿರ್ಬೇಕು ಅಥವಾ ಇಷ್ಟು ಆಸ್ತಿ ಮಾಡ್ಬೇಕು, ಇಷ್ಟು ಪ್ರಾಪರ್ಟಿ ಮಾಡ್ಬೇಕು ಅಂತ ಹೇಳಿ. ಆದ್ರೆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಏನು he is not a permanent organization because he may die ಅಥವಾ he may come under loss ಆಗ್ಬೋದು. ಬಟ್ ಸರ್ಕಾರದ ಆ ರೀತಿ ಆಗೋದಿಲ್ಲ. ಸರ್ಕಾರ ಏನಾಗುತ್ತೆ, ಅದು ಕಂಟಿನ್ಯೂ ಆಗಿ ಇರೋದ್ರಿಂದ ಅಥವಾ ನಿರಂತರವಾಗಿ ಅದು ಕಾರ್ಯನಿರ್ವಹಿಸೋದ್ರಿಂದ ಅದರಲ್ಲಿ ಅಥವಾ ಅದ್ರ ಮೇಲೆ ನಂಬಿಕೆ ಜಾಸ್ತಿ ಇರುತ್ತೆ. ರೈಟ್? ಹೀಗಾಗಿ ಭವಿಷ್ಯತ್ತಿನಲ್ಲೂ ಕೂಡ
ಆರ್ಥಿಕ ಒಂದು ಬೆಳವಣಿಗೆಗೆ ಅಥವಾ ಸಾಮಾಜಿಕ ಕಲ್ಯಾಣಕ್ಕೆ ಅದು ದಾರಿ ಮಾಡಿಕೊಡುತ್ತೆ ಅಂತ. ಇನ್ನು ಬಜೆಟ್ಗೆ ಸಂಬಂಧಪಟ್ಟಂತೆ ಇಂಡಿವಿಜುವಲ್ ಬಜೆಟ್ಸ್ ನಾವು ಹೆಂಗ್ ಹೊಂದಿಸ್ಕೋತೀವಿ? ಈಗ ನನಗೆ ಮಂತ್ಲಿ ಇನ್ಕಮ್ ಬರುತ್ತೆ ಅಂತ ಹೇಳಿದ್ರೆ, ಒಂದು ತಿಂಗಳಿಗೆ ಆದಾಯ ಬರುತ್ತೆ ಅಂತ ಹೇಳಿದ್ರೆ, ನಾನು ಆ ತಿಂಗಳಿಗೆ ಯಾವ ರೀತಿ ವೆಚ್ಚಗಳನ್ನ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ. ಆದ್ರೆ ಗೌರ್ಮೆಂಟ್ ಹಾಗೆ ಮಾಡೋದಿಲ್ಲ. ಗೌರ್ಮೆಂಟ್ ಏನ್ ಮಾಡುತ್ತೆ, ಒಂದು ವರ್ಷದ ಅವಧಿಗೆ ವೆಚ್ಚಗಳು ಎಷ್ಟು ಮಾಡ್ಬೇಕು ಅಂತ ತೀರ್ಮಾನ ಮಾಡುತ್ತೆ. ಅದಕ್ಕೆ ಎಷ್ಟು ಆದಾಯ ಬೇಕು ಅನ್ನೋದನ್ನ ವಿವಿಧ ಮೂಲಗಳನ್ನ ಹುಡುಕುತ್ತೆ. ರೈಟ್. ಸೊ ಒಂದು ವರ್ಷದ ಅವಧಿಗೆ ಸರ್ಕಾರ ಬಜೆಟ್ ಅನ್ನ ರೂಪಿಸುತ್ತೆ. ಆದ್ರೆ ವ್ಯಕ್ತಿಯ ಅಥವಾ ಪ್ರೈವೇಟ್ ಖಾಸಗಿ ಬಜೆಟ್ ಏನಿರುತ್ತೆ ಅಂತ ಹೇಳಿದ್ರೆ, ಅದು ಅವ್ರ ವೀಕ್ಲಿ ಇನ್ಕಮ್ ಬರ್ತಿತ್ತು ಅಂತ ಹೇಳಿದ್ರೆ, ಅಥವಾ ವೀಕ್ಲಿ ವೇಜಸ್ ನ ಪಡಿತಾ ಇದ್ದೆ ಅಂತ ಹೇಳಿದ್ರೆ, ಅಥವಾ ಡೈಲಿ ಪಡಿತಾ ಇದ್ದೆ ಅಂತ ಹೇಳಿದ್ರೆ, ಆಯಾ ವಾರಕ್ಕೆ ಅಥವಾ ಆಯಾ ತಿಂಗಳಿಗೆ ಸಂಬಂಧಪಟ್ಟಂತೆ ನಾನು ಬಜೆಟ್ ನ ರೂಪಿಸ್ಕೊಂತೀನಿ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಫೈನಾನ್ಸ್. ದೆನ್ ಸೀಕ್ರೆಸಿ ಅಂಡ್ ಓಪನ್ನೆಸ್. ಸೊ ಸರ್ಕಾರದ ಬಜೆಟ್ ನ ಎಲ್ರು ನೋಡ್ತೀವಿ, ಎಲ್ರು ಕೇಳ್ತೀವಿ, ಎಲ್ರಿಗೂ ಏನು ಮುಕ್ತವಾಗಿ ಅದು ಸಿಗತ್ತೆ, ಲಭ್ಯ ಇರುತ್ತೆ. ಸರ್ಕಾರ ಏನು ಯೋಜನೆಗಳನ್ನ ಮಾಡ್ತಾ ಇದೆ, ಸರ್ಕಾರಕ್ಕೆ ಆದಾಯ ಎಲ್ಲಿಂದ ಬರ್ತಾ ಇದೆ, ಸರ್ಕಾರ ಯಾವ ಮೂಲಗಳ ಮೇಲೆ, ಯಾವ ವಲಯಗಳ ಮೇಲೆ ವ್ಯಯ ಮಾಡ್ತಾ ಇದೆ, ಎಷ್ಟು ವ್ಯಯ ಮಾಡ್ತಾ ಇದೆ, ಇವೆಲ್ಲ ಅಂಶಗಳ ಬಗ್ಗೆ ನಮಗೆ ಮುಕ್ತವಾಗಿ ಮಾಹಿತಿ ಸಿಗತ್ತೆ. ಎಲ್ಲಿ? ಸಾರ್ವಜನಿಕ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಖಾಸಗಿ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ರಹಸ್ಯತೆ ಅಥವಾ ಗೌಪ್ಯತೆಯನ್ನ ಕಾಪಾಡಲಾಗುತ್ತೆ. ರೈಟ್. ಎಲ್ರಿಗೂ ಅದನ್ನ ಹೇಳೋದಿಲ್ಲ ಅವರು. ಹೌದಾ? ಎಲ್ರಿಗೂ ಸಿಗತ್ತಾ? ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಬ್ಬ ಯಾರು ದೊಡ್ಡ ಆಂಟರ್ಪ್ರಿನ್ಯೂರ್ ಇದ್ದಾನೆ ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾನೆ, ಆತನ ಆದಾಯ ಮತ್ತು ಆತನ ವೆಚ್ಚಗಳ ಬಗ್ಗೆ ಎಲ್ಲ ಸಾರ್ವಜನಿಕವಾಗಿ ಎಲ್ರಿಗೂ ಹೇಳೋದಿಲ್ಲ. ರೈಟ್. ಸೊ ಅಲ್ಲಿ ಗೌಪ್ಯತೆ ಇರುತ್ತೆ. ಖಾಸಗಿ ಹಣಕಾಸಿನ ವ್ಯವಹಾರಗಳಲ್ಲಿ ಗೌಪ್ಯತೆ ಅಥವಾ ರಹಸ್ಯವನ್ನ ಕಾಪಾಡಲಾಗತ್ತೆ. ಆದ್ರೆ ಸಾರ್ವಜನಿಕ ಹಣಕಾಸಿನ ಒಂದು ವ್ಯವಸ್ಥೆಯಲ್ಲಿ ಮುಕ್ತತೆ ಅಥವಾ ಓಪನ್ನೆಸ್ ಅನ್ನ ಕಾಣ್ತೀವಿ. ದೆನ್ ಬ್ಯಾಂಕ್ ಕರಪ್ಟ್. ಈಗ ಇಂಡಿವಿಜುವಲ್ಸ್ ಬ್ಯಾಂಕ್ ಕರಪ್ಟ್ ಆಗೋ ಸಾಧ್ಯತೆ. ಈಗ ನಾವು ಯಾರು ಸಾಲ ತಗೊಂಡು ರಿಟರ್ನ್ ಮಾಡದೆ ಬ್ಯಾಂಕ್ಗಳಿಗೆ ಏನು ಸಾಲವನ್ನ ಮರುಪಾವತಿ ಮಾಡದೆ ಹೋಗಿರ್ತಕ್ಕಂಥ ಜನರನ್ನ ಸಿಕ್ಕಾಪಟ್ಟೆ ನೋಡಿದ್ವಿ. ಸೊ ಬ್ಯಾಂಕ್ ಕರಪ್ಟ್ ಅಂತ ಹೇಳಿದಾಗ, ದಿವಾಳಿತನ ಅಂತ ಹೇಳಿದಾಗ ಸಾಲ ಮರುಪಾವತಿ ಮಾಡದೇ ಇರೋದು. ಈಗ ಖಾಸಗಿ ವಿಷಯದಲ್ಲಿ ಇದು ತುಂಬಾನೇ ಆಗತ್ತೆ, ಆದ್ರೆ ಸರ್ಕಾರದ ವಿಷಯದಲ್ಲಿ ಇದು ಆಗೋದಿಲ್ಲ. ಸರ್ಕಾರ ಬ್ಯಾಂಕ್ ಕರಪ್ಟ್ ಆಗೋದಿಲ್ಲ, ಆದ್ರೆ ಖಾಸಗಿ ವ್ಯಕ್ತಿಗಳು ಬ್ಯಾಂಕ್ ಕರಪ್ಟ್ ಆಗ್ಬೋದು. ಹೌದಾ? ಅಂದ್ರೆ ಸಾಲ ಮರುಪಾವತಿ ಮಾಡದೇ ಇರ್ಬೋದು ಖಾಸಗಿ ವ್ಯಕ್ತಿಗಳು. ಸೊ ದಿಸ್ ಇಸ್ ದ ಡಿಫರೆನ್ಸ್. ಯಾಕಂದ್ರೆ ಸರ್ಕಾರ ಅನ್ನೋದು ಪರ್ಮನೆಂಟ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಅದಕ್ಕೆ ಹಲವಾರು ಮೂಲಗಳಿರುತ್ತೆ ಆದಾಯದ್ದು, ಮತ್ತು ಅದು ಹಣಕಾಸಿನ ವ್ಯವಸ್ಥೆಯನ್ನು ನಿರ್ವಹಿಸೋದಕ್ಕೆ ಏಬಲ್ ಕೂಡ, ಸಬಲ ಕೂಡ ಆಗಿರುತ್ತೆ. ಆದ್ರೆ ಇನ್ ಕೇಸ್ ಆಫ್ ಪ್ರೈವೇಟ್ ಇಂಡಿವಿಜುವಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಸಾಲ ತಗೊಂಡು ಮರುಪಾವತಿ ಮಾಡದೇ ಇರತಕ್ಕಂತಹ ಸನ್ನಿವೇಶಗಳು ತುಂಬಾನೇ ಉದ್ಭವ ಆಗುತ್ತೆ. ರೈಟ್. ದಿಸ್ ಇಸ್ ವಾಟ್ ಅಬೌಟ್ difference between dissimilarities or differences between private and public finance. And in the next class, mundina ondu class alli let us go to the principle of maximum social advantage, which is one of the important principle, or what do we say, tatva anta heltivi, principle on which the public finance theory ಅಥವಾ public finance policies are set up. ಹೌದಾ? ಸಾರ್ವಜನಿಕ ಹಣಕಾಸಿನ ನೀತಿಗಳನ್ನ ನಾವು ಒಂದು ತಳಹದಿ ಮೇಲೆ ನಿಲ್ಲಿಸಬೇಕಲ್ಲ. ತಳಹದಿ ಯಾವುದು ಅಂತ ಹೇಳಿದ್ರೆ ಗರಿಷ್ಠ ಸಾಮಾಜಿಕ ಅನುಕೂಲತೆ. ಸಾರ್ವಜನಿಕ ಹಣಕಾಸಿನ ಉದ್ದೇಶ ಅದೇ ಆಗಿರುತ್ತೆ. ಆ ಕಾರಣಕ್ಕೆ ಇದ್ರ ಕುರಿತು ನಾವು ಮುಂದಿನ ಸೆಷನ್ ಅಲ್ಲಿ ನೋಡೋಣ. ಸೊ ಥ್ಯಾಂಕ್ ಯು ಆಲ್.